ನೋಕಕೆನ್ ಸಿನಿಮಾದ ಕೊನೆ ಹಂತದ ಚಿತ್ರೀಕರಣದಲ್ಲಿ ಇವತ್ತು ಶೋಭರಾಜ್ ಅವರು ಕೂಡ ಭಾಗಿಯಾಗಿದ್ದಾರೆ. ಅಂದರೆ ಈ ಒಂದು ಸಿನಿಮಾದ ಒಂದು ಒಳ್ಳೆ ಪ್ರಮುಖವಾದ ಪಾತ್ರದಲ್ಲಿ ಕೂಡ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ. ಈ ಚಿತ್ರದ ಬಗ್ಗೆ ಏನು ಹೇಳ್ತಾರೆ ಅಂತ ಅವ್ರನ್ನೇ ಕೇಳ್ತೀವಿ. ಸರ್, ನೋಕಕೆನ್ ಸಿನಿಮಾದಲ್ಲಿ ಕೊನೆ ಹಂತದಲ್ಲಿ ತಲುಪಿದೆ, ಯಾವ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಸರ್ ಈ ಒಂದು ಸಿನಿಮಾ ಚಿತ್ರೀಕರಣದಲ್ಲಿ? ಫುಲ್ ಸಿನಿಮಾನೇ ಒಂದು ಎಕ್ಸ್ಪೀರಿಯೆನ್ಸು. ಅದು ನಾಯಕ ನಟ ನಮ್ಮ ಪ್ರಥಮ್ ಅವ್ರದ್ದು. ನೋಕಕೆನ್ ಒಂದು ಆ್ಯಕ್ಷನ್ ಸಿನಿಮಾ. ಸೊ ಪ್ರಥಮ್ ಅವರು ಯಾವಾಗಲೂ ಈ ಕಾಮಿಡಿ ಜೋನರ್ ಅದರಲ್ಲಿದ್ದರು. ಇದರಲ್ಲಿ ಪಕ್ಕಾ ಆ್ಯಕ್ಷನ್ ಹೀರೋ. ಅಂದರೆ ಒಂದು ಸಮಾಜಕ್ಕೆ ಮೆಸೇಜ್ ಕೊಡೋಂಥ ಸಿನಿಮಾ ಈ ನೋಕಕೆನ್ ಅಂತ. ಓನ್ಲಿ ಡ್ರಗ್ಸು, ಈಗಿನ ಮಕ್ಳುಗಳು ಹೆಂಗೆ ಹಾಳಾಗ್ತಾವ್ರೆ ಅದನ್ನೆಲ್ಲ ತಡೆಯೋಕ್ಕೆ ಏನು ಮಾಡಬೇಕು ಅನ್ನೋದೇ ಈ ಸಿನಿಮಾದ ಕತೆ. ಆ್ಯಂಡ್ ಒಂದು ಸಣ್ಣ ಚೇಂಜು, ಎಲ್ಲ ಕರೆಕ್ಟ್ಗಳು ಒಂದೇ ಒಂದು ಸುಳ್ಳು ಹೇಳ್ಬಿಟ್ಟವ್ರು ಸರ್. ಏನಂತಂದರೆ ಪ್ರಥಮ್ ಹೀರೋ ಅಲ್ಲ, ಈ ಸಿನಿಮಾಗೆ ಇನ್ಸ್ಪಿರೇಷನ್ ಮಾಡೋ ಪಾತ್ರ ಶೋಭರಾಜ್ ಸರ್ದು. ಅವ್ರ ಪಾತ್ರ ತುಂಬ ಟ್ವಿಸ್ಟ್ ಇದೆ ಸರ್. ಈ ಒಂದು ಸಿನಿಮಾದಲ್ಲಿ ಪ್ರಥಮ್ ಅವ್ರ ಹತ್ರ ಯಾಕೆ ಮಾಡೋದು ಅಂತ ತುಂಬ ಕಷ್ಟ. ಈ ಒಂದು ಸಿನಿಮಾದಲ್ಲಿ ಯಾವ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಇದೆ ಸರ್? ಅಲ್ಲ, ಪ್ರಥಮ್ ಅವರು ಎಲ್ಲರೂ ನಿಮ್ಮನ್ನ ಹಂಗೆ ಅಂದರೆ ನೀವು ಹಿಂಗಂದ್ರೆ ಹೇಳ್ಬಿಡಿ ಸರ್. ಅದೇ ನಾನು ಸತ್ಯ ಹೇಳ್ಬೇಕು, ಇವ್ರು ಹೇಳಿದ್ನೇ ಹೇಳ್ಬೇಕು ನಾನು. ಅಂದರೆ ತುಂಬ ಮಾತು, ಬಟ್ ಅವ್ರಿಗೇನಂದ್ರೆ ಹೃದಯದಲ್ಲಿ ಏನಿಲ್ಲ, ಒಂದು ಹೇಳಿದ್ನೇ ಜಾಸ್ತಿ ಹೇಳ್ತಿದ್ರು. ಬಟ್ ಅವರು ಸಿನಿಮಾ ಬಿಟ್ಟು ಬೇರೆ ಮಾತಾಡ್ತಿರ್ಲಿಲ್ಲ. ಸೊ ನಮ್ಗೆ ಅರ್ಥ ಆಗ್ಬಿಡೋದು. ಯಾಕಂದರೆ ಫಸ್ಟ್ ಟೈಮ್ ಮಾಡಿದವ್ರು ತುಂಬ ಕಷ್ಟ ಆಗುತ್ತೆ ಇವ್ರ ಹತ್ರ. ಸೊ ಒಳ್ಳೆ ವ್ಯಕ್ತಿ, ಒಳ್ಳೆ ಹುಡುಗ. ಮಾತು ಕಮ್ಮಿ ಮಾಡ್ತಾವ್ರೆ ಈ ಸಲ, ಈ ಟೈಮಲ್ಲಿ ಈಗ ತುಂಬ ಕಮ್ಮಿ ಮಾತಾಡ್ತಾರೆ. ಬಟ್ ಈಗ ಸಿನಿಮಾಗಂತಲೇ ಪಕ್ಕಾ ಇಳಿದ್ಬಿಟ್ಟವ್ರೆ. ವರ್ಷಕ್ಕೊಂದು 3 ಪಿಕ್ಚರ್ ಮಾಡ್ಬೇಕಂತ ಆಸೆ ಇದೆ ಅವರಿಗೆ. ಸೊ ಕನ್ನಡ ಚಿತ್ರರಂಗಕ್ಕೆ ಇವ್ರ ಕೊಡುಗೆ ಇರಲಿ. ಸೊ ಎಷ್ಟೋ ಜನಕ್ಕೆ ಕೆಲಸ ಸಿಗುತ್ತೆ ಇವ್ರು ಸಿನಿಮಾಗಳು ಮಾಡಿದ್ರೆ. ಯಾಕಂದರೆ ಕನ್ನಡ ಸಿನಿಮಾ ತುಂಬ ಕಮ್ಮಿ ಆಗ್ತದೆ. ಅಂಥದ್ರಲ್ಲಿ ವರ್ಷಕ್ಕೆ 3 ಪಿಕ್ಚರ್ ಮಾಡ್ತೀನಿ ಅಂದಾಗ ಎಲ್ಲರಿಗೂ ಖುಷಿ ಆಗುತ್ತೆ, ಎಲ್ಲರಿಗೂ ಕೆಲಸ ಸಿಗುತ್ತೆ. ಸೊ ಕೊಕೇನ್ ಟೀಮು ಹಾಗೂ ಪ್ರಥಮ್ ಅವ್ರಿಗೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕೊನೆಯದಾಗಿ, ರಾಜ್ಯದಲ್ಲಿ ಈಗ ಕಾವೇರಿ ಹೋರಾಟ ಶುರುವಾಗಿದೆ ಸರ್. ಕಾವೇರಿ ಹೋರಾಟದ ಈಗಾಗಲೇ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಈ ಬಗ್ಗೆ ಹೇಳೋದಾದ್ರೆ? ಅಲ್ಲ, ಇದ್ದಾಗ ಬಿಟ್ಟಿದ್ದೀವಲ್ವ ಸರ್. ಹೌದು, ಇದ್ದಾಗ ನಾವೇನು ತಡೆದಿದ್ದೀವ ಅದನ್ನ ನೀರನ್ನ. ಈಗಿಲ್ಲ. ಈಗ ನನ್ನ ಮನೆ, ನನ್ನ ಫ್ಯಾಮಿಲಿಗೆ ಊಟ ಇಲ್ಲ ಅಂದಾಗ ನನ್ನ ಪಕ್ಕದಲ್ಲಿರೋರಿಗೆ ಅಂದ್ಕೊಂಡು ಹೆಂಗೆ ಕೊಡೋಕ್ಕಾಗುತ್ತೆ? ತಪ್ಪಾಗುತ್ತಲ್ವ. ಸೊ ನಮ್ಮ ಹತ್ರ ನೀರಿಲ್ಲ. ಸೊ ನಮ್ಮ ಹತ್ರ ನೀರಿಲ್ಲ ಅಂದಾಗ ನಾವು ಕೊಡೋಕ್ಕಾಗಲ್ಲ. ಕಡಿಮೆ. ಯಾಕಂದ್ರೆ ನಮ್ಮ ರೈತರಿಗಿಲ್ಲ ಅಂದಮೇಲೆ ನಾವು ಬೇರೆ ರೈತರಿಗೆ ಹೆಂಗೆ ನೋಡ್ಕೊಳ್ಳೋಣ? ರೈತರೆಲ್ಲ ಒಂದೇ. ಬಟ್ ನಮಗೆ ಈಗಿನ ಸ್ಟೇಜಲ್ಲಿ ನಮ್ಮ ಹತ್ರ ಶಕ್ತಿ ಇಲ್ಲ, ನೀರು. ಯಾಕಂದರೆ ಮಳೆ ನಮಗೆ ಕೈ ಕೊಟ್ಟಿದೆ. ಸೊ ಮಳೆ ಇದ್ದಾಗೆಲ್ಲ ಇಷ್ಟು ವರ್ಷ ಕೇಳ್ತಿದ್ದಿಲ್ವ? ಸಡನ್ ತುಂಬ ಮಳೆ ಆದಾಗ ನಾವೇನು ತಡೆ ಕೂಡ ಆಗ್ತಿದ್ವ ನೀರಿಗೆ? ಇಲ್ಲ ತಾನೇ. ಈಗ ನಮ್ಮ ಹತ್ರ ಇಲ್ಲ. ಸೊ ನಮ್ಮ ಹತ್ರ ಕೇಳಬೇಡಿ. ಈ ಬಗ್ಗೆ ಚಿತ್ರರಂಗದಿಂದ ಏನೋ ಹೋರಾಟ ಮಾಡೋದಕ್ಕೆ ಮುಂದಾಗಿದ್ರಂತ? ಅಲ್ಲ, ಅದು ಚೇಂಬರ್ ಮಾತಾಡ್ತಾವ್ರೆ. ಸೊ ಅವ್ರು ಯಾರೇ ಫಿಲಿಮ್ ಚೇಂಬರ್ ಆಗಲಿ, ಆರ್ಟ್ ಅಸೋಸಿಯೇಷನ್ ಆಗಲಿ, ಅವ್ರು ಯಾವಾಗ ಕರೆದ್ರು ನಾವು ಆಲ್ವೇಸ್ ನಮ್ಮ ರೈತರ ಪರ. ಸೊ ರೈತರೇ ನಮ್ಮ ಬೆನ್ನೆಲುಬು, ಅವರೇ ನಮ್ಮ ಅನ್ನದಾತರು. ಸೊ ಅವ್ರು ಯಾವಾಗ ಅದು ಇಂಥ ಕಾವೇರಿ ವಿಷಯ ಅಂದಾಗ ನಾವು ಹೋಗೇಬೇಕು. ಸೊ ಅವ್ರು ನಮಗೇನಂದರೆ ನಮ್ಮದೊಂದು ಪ್ರೋಟೋಕಾಲ್ ಥರ. ಅಂದರೆ ನಮಗೊಂದು ಅಡೆತಡೆ ಇರ್ತದೆ. ನಮ್ಮನ್ನ ಕರೆಯೋರು ಇದ್ದಾರೆ ಫಿಲಿಮ್ ಚೇಂಬರಿಂದ ಅಥವಾ ಆರ್ಟ್ ಅಸೋಸಿಯೇಷನ್ ಯಾರೇ ಕರೆದ್ರು ನಾವು ಬರ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಇವ್ರು ಮಾತಾಗಿರ್ಬೋದು. ಅಂದರೆ ಸದ್ಯ ಈ ಒಂದು ಕಾವೇರಿ ಹೋರಾಟ ನಡೀತಾ ಇದೆ. ಈ ಒಂದು ಕಾವೇರಿ ಹೋರಾಟ ವಿಚಾರವಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಹಿಂದೆ ಸರಿಯಲ್ಲ. ಒಂದು ಕಡೆ ನಮ್ಮ ಕಡೆ ನೀರಿಲ್ಲ, ಹಾಗಾಗಿ ನೀರನ್ನು ಕೊಡೋದಕ್ಕಾಗ್ತಾಯಿಲ್ಲ. ಜೊತೆಗೆ ಹೋರಾಟ ಅಂತ ಬಂದ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಸಹ ಈ ಒಂದು ನೀರನ್ನು ಬಿಟ್ಕೊಡಲ್ಲ ಅಂತಕ್ಕಂಥ ಮಾತನ್ನು ಶೋಭರಾಜ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಡಪ್ ಜೊತೆ ದರ್ಶನ್, ಯಾವಾಗಲೂ ಜನತಾ ಟಿವಿ.